ಇನ್ನೇನಪ್ಪ ಪಾಕಿಸ್ತಾನ ಸೋತೇ ಬಿಟ್ರೇನೋ ಅನ್ನೋ ಒಂದು ರೇಂಜಲ್ಲಿ ಇತ್ತು ಮ್ಯಾಚು. ರಿಚಿ ಬ್ಯಾರಿಂಗ್ಟನ್ ಅವರು ಔಟ್ ಆಗ್ತಾರೆ ನೋಡ್ರಿ, ಅಲ್ಲಿಂದ ಸ್ಕಾಟ್ಲೆಂಡ್ ಮಲ್ಗೇ ಬಿಡ್ತು. ಬಟ್ ಈ ಒಂದು ಮ್ಯಾಚ್ ನಮ್ಮ ಇಂಡಿಯಾದವರಿಗೆ ಒಂದು ಪಾಠ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಎಲ್ಲ ನನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಹಾಗೆ ನನ್ನ ಒಂದು ಈ ರಿವ್ಯೂಗಳಾಗಲಿ ಈ ವಿಡಿಯೋಗಳು ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನನ್ನ ಎಲ್ಲ ಕ್ರಿಕೆಟ್ ಪ್ರೇಮಿಗಳೇ, ನಿನ್ನೆ ವರ್ಲ್ಡ್ ಕಪ್ ಅಲ್ಲಿ 3 ಮ್ಯಾಚ್ ಇದ್ವು. ಒಂದು ಪಾಕಿಸ್ತಾನ ನೆದರ್ಲ್ಯಾಂಡ್, ಎರಡನೇದು ವೆಸ್ಟ್ ಇಂಡೀಸ್ ಸ್ಕಾಟ್ಲ್ಯಾಂಡ್, ಮೂರನೇದು ಇಂಡಿಯಾ ಮತ್ತೆ USA. ಈ 3 ಮ್ಯಾಚ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿನ್ನೆ ಏನಾಯ್ತು ಅಂತ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಪಾಕಿಸ್ತಾನ ನೆದರ್ಲ್ಯಾಂಡ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನದವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂತಾರೆ. ನೆದರ್ಲ್ಯಾಂಡ್ ಅವರು ಫಸ್ಟ್ ಬ್ಯಾಟಿಂಗ್. ನೆದರ್ಲ್ಯಾಂಡ್ ಅವರು ಹಾಗೆ ಹೀಗೆ ಏನೋ ಕಷ್ಟ ಬಿದ್ದು 147 ರನ್ ಹೊಡಿತಾರೆ. 148 ರನ್ ಟಾರ್ಗೆಟ್ ಕೊಡ್ತಾರೆ ಪಾಕಿಸ್ತಾನಕ್ಕೆ. ಒಂದು ಹಂತದಲ್ಲಿ ಪಾಕಿಸ್ತಾನ ಇನ್ನೇನಪ್ಪ ಒಂದು 15 ಓವರ್ಗೆ ಹೊಡೆದಾಕ್ಬಿಡ್ತಾರೆ, ಮ್ಯಾಚು ಗೆದ್ದು ಬಿಡ್ತಾರೆ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇತ್ತು. ಆದ್ರೆ 10 ಓವರ್ ಆದ್ಮೇಲೆ ಮ್ಯಾಚ್ ಹಿಂಗಿದ್ದು ಹಿಂಗಾಗ್ಬಿಡ್ಬೇಕಾ? ಅಲ್ಲಿ ನೋಡಿದ್ರೆ ಪಾಕಿಸ್ತಾನದವರು ಒಂದ್ರಿಂದ ಒಂದು ವಿಕೆಟ್ ಕೊಡ್ತಾನೆ ಹೋಗ್ಬಿಟ್ರು. ಲಾಸ್ಟ್ 2 ಓವರ್ ಅಲ್ಲಿ 29 ರನ್ ಬೇಕು. ನಾವೆಲ್ಲ ಅಂದ್ಕೊಂಡಿದ್ವಿ ಇನ್ನೇನಪ್ಪ ಬಿಡು ಪಾಕಿಸ್ತಾನದವ್ರು ಸೋತ್ಬಿಟ್ರು ಅಂತ ನಾವ್ ಅಂದ್ಕೊಂಡಿದ್ವಿ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಫಹೀಮ್ ಅಶ್ರಫ್ ಅವ್ರು ಬ್ಯಾಟಿಂಗ್ ಬಂದ್ರು. ಫಹೀಮ್ ಅಶ್ರಫ್ ಅವರು ಹೊಡೆದ್ರು ನೋಡಿ, 19ನೇ ಓವರು 24 ರನ್ ಚಚ್ಚಿದ್ರು. ಒಂದು 6 ಹೊಡೆದು ಸೆಕೆಂಡ್ನೇ ಬಾಲೆ ಮೇಲೆ ಎತ್ಬಿಟ್ಟಿದ್ರು. ಅಲ್ಲಿ ಮ್ಯಾಕ್ಸ್ ಡೌಡ್ ಅವರು ಕ್ಯಾಚ್ ಬಿಟ್ರು ನೋಡಿ, ಅಲ್ಲಿಗೆ ಮ್ಯಾಚ್ ಬಿಟ್ಟೇ ಬಿಟ್ರು. ಎಲ್ಲರಿಗೂ ಫುಲ್ಲು ಒಂಥರ ಉಗ್ರ ಕಚ್ಕೊಂಡು ನೋಡ್ತಾ ಇದ್ರು ಮ್ಯಾಚ್ನ. ಇನ್ನೇನಪ್ಪ ಪಾಕಿಸ್ತಾನ ಸೋತೇ ಬಿಟ್ರೇನೋ ಅನ್ನೋ ಒಂದು ರೇಂಜಲ್ಲಿ ಇತ್ತು ಮ್ಯಾಚು. ಅಂತ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದು ಫಹೀಮ್ ಅಶ್ರಫ್ ಅವರು. ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳೋಣ. ಈ ಮ್ಯಾಚ್ ಮುಗಿತು. ನೆಕ್ಸ್ಟ್ ಸ್ಕಾಟ್ಲ್ಯಾಂಡ್ ವೆಸ್ಟ್ ಇಂಡೀಸ್ ಮ್ಯಾಚು. ಈ ಸ್ಕಾಟ್ಲ್ಯಾಂಡ್ ವೆಸ್ಟ್ ಇಂಡೀಸ್ ಮ್ಯಾಚ್ ಅಲ್ಲಿ ಸ್ಕಾಟ್ಲ್ಯಾಂಡ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂತಾರೆ. ಈ ಮ್ಯಾಚ್ ನಡೆದಿದ್ದು ಕೋಲ್ಕತ್ತಾದ ಈಡನ್ ಗಾರ್ಡನ್ ಅಲ್ಲಿ. ಕ್ರಿಕೆಟ್ ಕಾಶಿ ಅಂತಲೇ ಹೇಳ್ತಾರೆ ನಮ್ಮ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನ. ಅಲ್ಲಿ ಟಾಸ್ ವಿನ್ ಆಗಿ ಸೆಕೆಂಡ್ ಬ್ಯಾಟಿಂಗ್ ತಗೊಂತಾರೆ ಸ್ಕಾಟ್ಲ್ಯಾಂಡ್ ಅವರು. ಫಸ್ಟ್ ಬ್ಯಾಟಿಂಗ್ ಆಡಿ ವೆಸ್ಟ್ ಇಂಡೀಸ್ ಅವರು ಸ್ಟಾರ್ಟಿಂಗ್ 10 ಓವರ್ ಅಲ್ಲಿ ಅಂತ ಏನ್ ರನ್ ರೇಟ್ ಇರಲ್ಲ. 10 ಓವರ್ ಆದ್ಮೇಲೆ ಹೆಟ್ಮೇರ್ ಅವರು ಇವರು ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಅಂತೂ ಇಂತೂ ಅವರು 185 ಟಾರ್ಗೆಟ್ ಕೊಡ್ತಾರೆ. ಸ್ಕಾಟ್ಲ್ಯಾಂಡ್ ಅವರು ಸ್ಟಾರ್ಟಿಗೆ ವಿಕೆಟ್ ಕೊಡ್ತಾರೆ. ಆಮೇಲೆ ಬರ್ತಾ 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 ರಿಚಿ ಬ್ಯಾರಿಂಗ್ಟನ್ ಮತ್ತೆ ಮ್ಯಾಥ್ಯೂ ಕ್ರಾಸ್ ಅವರು ಸಗದಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ರಿಚಿ ಬ್ಯಾರಿಂಗ್ಟನ್ ಅವರು ಔಟ್ ಆಗ್ತಾರೆ ನೋಡ್ರಿ, ಅಲ್ಲಿಂದ ಸ್ಕಾಟ್ಲ್ಯಾಂಡ್ ಮಲ್ಗೇ ಬಿಡ್ತು. ಅಲ್ಲಿವರೆಗೆ ವೆಸ್ಟ್ ಇಂಡೀಸ್ ನವರಿಗೆ ಸ್ವಲ್ಪ ಭಯ ಇತ್ತು, ಎಲ್ಲಿ ಹೊಡೆದಾಕ್ಬಿಡ್ತಾರೆ ಮ್ಯಾಚು ಅಂತ ಹೇಳಿ. ಯಾಕಂದ್ರೆ 2022ರಲ್ಲಿ ವೆಸ್ಟ್ ಇಂಡೀಸ್ ಅವರು ಇದೇ ಸ್ಕಾಟ್ಲೆಂಡ್ ವಿರುದ್ಧ ಸೋತು ಮನೆಗೆ ಹೋಗಿದ್ರು. ಇಲ್ಲಿ ಫಸ್ಟ್ನೇ ಮ್ಯಾಚ್ ಎಲ್ಲಿ ಸ್ಕಾಟ್ಲೆಂಡ್ ಮೇಲೆ ಸೋತ್ ಬಿಡ್ತಾರೋ ಅಂದ್ಕೊಂಡಿದ್ವಿ. ಆದ್ರೆ ವೆಸ್ಟ್ ಇಂಡೀಸ್ ಅವರು ಕೊನೆಗೂ ಈ ಮ್ಯಾಚ್ ನ ವಿನ್ ಆದ್ರು. ಅದರಲ್ಲಿ ರಮರಿಯಾ ಶೆಫರ್ಡ್ 4 ವಿಕೆಟ್ ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ರು ಕಣ್ರಿ ಒಂದೇ ಓವರ್ ಅಲ್ಲಿ. ಅಬ್ಬಾ ಸೂಪರ್. ನಮ್ಮ ವೆಸ್ಟ್ ಇಂಡೀಸ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, 3ನೇ ಮ್ಯಾಚು ಇಂಡಿಯಾ ಮತ್ತೆ USA ನಡುವೆ ವಾಂಖೇಡೆ ಸ್ಟೇಡಿಯಂ ಮುಂಬೈಯಲ್ಲಿ ನಡೆಯುತ್ತೆ. ಎಲ್ರು ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಅನ್ಕೊಂಡಿರ್ತಾರೆ USA ಟೀಮ್ ಅಲ್ಲಿ ಯಾವ ಲೆಕ್ಕ ನಮ್ಮ ಇಂಡಿಯಾದವರು ಈಸಿಯಾಗಿ ಹೊಡೆದಾಕ್ಬಿಡ್ತಾರೆ, ಒಳ್ಳೆ ರನ್ ರೇಟ್ ಅಲ್ಲಿ ಹೊಡೆದಾಕ್ತಾರೆ ಅಂತ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಆದ್ರೆ ಒಂದು ಹಂತದಲ್ಲಿ ಇಂಡಿಯಾದವರು 100-110 ರನ್ ಹೊಡಿತಾರ ಇಲ್ಲೋ ಅನ್ನೋ ಒಂದ್ ರೇಂಜ್ ಅಲ್ಲಿ ಇದ್ರು. ಆದ್ರೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಣ್ರಿ. ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಏನಾದ್ರೂ ಈ ಮ್ಯಾಚ್ ನ ನಿಂತ್ಕೊಂಡು ಆಡ್ಲಿಲ್ಲ ಅಂದಿದ್ರೆ ಇಂಡಿಯಾದವರು ದಬಾಕೊಂಡ್ಬಿಡರು. ಯಾಕಂದ್ರೆ ಒಂದು ಹಂತದಲ್ಲಿ 100 ದಾಟ್ತಾ ಇರ್ಲಿಲ್ಲ.
ಬಟ್ ಕೊನೆಯವರೆಗೂ ನಿಂತು 84 ರನ್ಗಳನ್ನ ಚೆಚ್ಚಿದ ನಮ್ಮ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅವರಿಂದಲೇ ಈ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಕಾರಣವಾಗಿದ್ದು. ನೋಡಿ, ಅಂಥದ್ರಲ್ಲೂ ನಮ್ಮ USA ಟೀಮ್ ಅವರು 134 138 ರನ್ ಹೊಡೆದ್ರು ಅಲ್ರಿ. ಏನಾದ್ರೂ 110 120 ರನ್ ಹೊಡೆದಿದ್ರೆ ಇಂಡಿಯಾದವರು ಫಸ್ಟ್ ಮ್ಯಾಚ್ ಸೋತ್ ಬಿಡೋರು. ಬಟ್ ಈ ಒಂದು ಮ್ಯಾಚ್ ನಮ್ಮ ಇಂಡಿಯಾದವರಿಗೆ ಒಂದು ಪಾಠ ಅಂತ ಹೇಳ್ಬೋದು. ಈ ಒಂದು T20 ಮ್ಯಾಚ್ಗಳಲ್ಲಿ ಯಾರನ್ನು ಕೂಡ ಕಡೆಗಣಿಸಂಗಿಲ್ಲ. ಫಸ್ಟ್ ಮ್ಯಾಚ್ ಅಲ್ಲಿ ನೆದರ್ಲ್ಯಾಂಡ್ ಅವ್ರು ಗೆಲ್ಬೇಕಿತ್ತು, ಅವರು ಆ ಒಂದು ಕ್ಯಾಚ್ ಇಂದ ಮ್ಯಾಚ್ ಸೋತ್ರು. ಇಲ್ಲಿ ಕೂಡ ಅಷ್ಟೇನೆ, ನಮ್ಮ ಇಂಡಿಯಾದವರು ಅಷ್ಟು ಯಾರನ್ನು ಈಜಿ ತಗೋಬೇಡಿ, ತುಂಬಾನೇ ಟಫ್ ಇದೆ ಮುಂದೆ. ಅಷ್ಟು ಈಜಿ ತಗೊಂಡ್ವಿ ಅಂದ್ರೆ ನಾವು ಸೋಲೋದಂತೂ ಗ್ಯಾರಂಟಿ. ಆದಷ್ಟು ನೀವು ಪ್ರಯತ್ನ ಪಡಬೇಕು, ಚೆನ್ನಾಗಿ ಆಡ್ಬೇಕು. ಈ ಬಾರಿನೂ ಕಪ್ ನಮ್ದೇ ಅಂತೇಳಿ ನಮ್ಮ ಅಭಿಮಾನಿಗಳ ಮನದಲ್ಲಿ ತುಂಬಿಡಿದೆ. ಈಗಾಗಲೇ ಅಂಡರ್-19 ವರ್ಲ್ಡ್ ಕಪ್ ಗೆದ್ದಿರೋದ್ರಿಂದ ಇದನ್ನು ಕೂಡ ಅಂದ್ರೆ T20 ವರ್ಲ್ಡ್ ಕಪ್ ಗೆಲ್ತಾರೆ ಅನ್ನೋದು ಒಂದು ಎಲ್ಲ ಕಡೆ ಟಾಕ್ ಬರ್ತಾ ಇದೆ. ನೀವು ಈ ಒಂದು T20 ವರ್ಲ್ಡ್ ಕಪ್ ನ ಗೆಲ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ಲೇಬೇಕು. ಒಂದು ಯುನಿಟಿಯಲ್ಲಿ ಆಡಿ ಈ ಒಂದು 2026 ನಮ್ಮ ಇಂಡಿಯಾ ಮತ್ತೆ ಶ್ರೀಲಂಕಾದ ಒಂದು ಸಹಭಾಗತ್ವದಲ್ಲಿ ನಡೀತಾರೋ ಈ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಇಂಡಿಯಾ ಜೈ ಗಳಿಸ್ಲಿ ಅಂತ ನಾವು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀವಿ. ಕಮಾನ್ ಇಂಡಿಯಾ, ಜೈ ಹೋ. ಧನ್ಯವಾದಗಳು.